ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಬುದ್ಧಿವಂತಹ ಹೆಣ್ಣು ಮಕ್ಕಳು ಮಾಡುವಂತಹ ಮುಂದಾಲೋಚನೆಯಿಂದ ಹೋಮ್ ಮೇಕಿಂಗ್ ಅನ್ನೋದು ತುಂಬಾ ಈಸಿ ಆಗುತ್ತೆ. ಎಷ್ಟೇ ಹೆಕ್ಟಿಕ್ ಇದ್ರೂ ಕೂಡ ಅದನ್ನು ಸುಗಮವಾಗಿ ನಾವು ಮುಂದುವರಿಸಬೇಕು ಅನ್ನೋದಾದರೆ ಮುಂದಾಲೋಚನೆ ಅಥವಾ ಪ್ರೀ ಪ್ಲಾನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ 1 by 1 ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಆ್ಯಕ್ಚುಲಿ ನಿನ್ನೆನೇ ಈ ಒಂದು ವಿಡಿಯೋ ಅನ್ನೋದು ಬರಬೇಕಾಗಿತ್ತು. ಕೆಲವೊಂದು ಹೆಲ್ತ್ ಇಶ್ಯೂಸ್ ಎಲ್ಲ ಇದ್ದಿದ್ದರಿಂದ ವಾಯ್ಸು ಸ್ವಲ್ಪ ಲೋ ಇತ್ತು. ಅದಕ್ಕೋಸ್ಕರ ನಾನು ಇವತ್ತು ವಾಯ್ಸ್ ಅವ್ರನ್ನ ಕೊಡ್ತಾ ಇದ್ದೀನಿ. ನನ್ನ ವಾಯ್ಸು ನೀವು ಕೇಳಿಸ್ಕೊಂಡ್ರೆ ಗೊತ್ತಾಗ್ತಾ ಇರ್ಬೋದು ಸ್ವಲ್ಪ ಲೋ ಇದೆ ಅಂತ. ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ವಿತೌಟ್ ಡಿಲೇ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ನಾನು ದಿವಾನ ಸೆಟ್ ಎಲ್ಲ ಕೂಡ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಆ ಕವರ್ ಎಲ್ಲ ಏನಿದೆ ಅದನ್ನೆಲ್ಲ ಕೂಡ ವಾಶ್ ಮಾಡೋಣ ಅನ್ನೋದ್ರಿಂದ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಶೂಟ್ ಮಾಡ್ಕೊಂಡಿರೋವಂಥದ್ದು ಹಬ್ಬದ 2 ದಿನ ಹಿಂದಿನ ಒಂದು ಕ್ಲಿಪ್ಪಿಂಗ್ಸು. ಸೊ ನೀವು ಹಬ್ಬದ ಕ್ಲೀನಿಂಗ್ ವೀಡಿಯೋಸ್ ಎಲ್ಲ ಕೂಡ ಡೀಟೇಲಾಗಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತೀನಿ ಅನ್ನೋದನ್ನ ಡೀಟೇಲಾಗಿ ನಿಮಗೆ 2 ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಒಂದು ವೇಳೆ ಚೆಕ್ ಮಾಡಿಲ್ಲ ಅನ್ನೋದಾದರೆ ಒಂದ್ಸರಿ ಚೆಕ್ ಮಾಡಿ. ಫಸ್ಟು ನಾನು ದಿವಾನ್ ಕವರೆಲ್ಲ ತೆಗೆದು ಬೇರೆದನ್ನು ಹಾಕಿಬಿಟ್ಟು ಈ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನೇ ನಾನು ರೂಮ್ಸಲ್ಲೂ ಕೂಡ ಅಷ್ಟೇ ಬೆಡ್ ಸ್ಪ್ರೆಡ್ ಎಲ್ಲ ಕೂಡ ಚೇಂಜ್ ಮಾಡಿ ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಕ್ಲೀನಿಂಗ್ ಎಲ್ಲ ಕೂಡ 1 ವಾರಕ್ಕೆ ಮುಂಚೆನೇ ಎಲ್ಲ ಕೂಡ ಫಿನಿಷ್ ಮಾಡ್ಕೊಂಡಿದ್ದೆ. ಹಬ್ಬದ ಟೈಮಲ್ಲಿ ಹೆಕ್ಟಿಕ್ ಆಗಬಾರ್ದು, ಮತ್ತು ಸಡನ್ನಾಗಿ ಎಲ್ಲ ಒಂದೇ ಸರಿ ಕ್ಲೀನ್ ಮಾಡಿದ್ರೆ ನಮಗೂ ಕೂಡ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅನ್ನೋದ್ರಿಂದ ಸೊ ಆದಷ್ಟು ಮುಂದಾಲೋಚನೆಯಿಂದ ಈ ಕೆಲಸಗಳೆಲ್ಲನೂ ಮಾಡಿ ಮುಗಿಸ್ಕೊಂಡಿದ್ದೆ. ಆದರೂ ಕೂಡ ಹಬ್ಬಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕೆಲಸಗಳ ನಾನು ಒಂದು 2 ದಿನ ಹಿಂದಿನ ದಿನ ರಾತ್ರಿಯಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬದ ಟೈಮಲ್ಲೆಲ್ಲ ಕೂಡ ಸ್ವಲ್ಪ ಮಕ್ಕಳು ಹೆಲ್ತ್ ಅನ್ನೋದು ಲೋ ಇತ್ತು. ಅದಕ್ಕೋಸ್ಕರ ಬೇಕು ಅಂದಾಗ ಇನ್ಸ್ಟೆಂಟಾಗಿ ದೋಸೆ ಇರ್ಬೋದು, ಪಡ್ಡು, ಉತ್ತಪ್ಪ ಮೇಲೆ ಹಾಕ್ಕೊಡ್ಬೋದು ಅನ್ನೋದ್ರಿಂದ ನಾನಿಲ್ಲಿ ನೆನೆಸಿಟ್ಟಿರುವಂಥ ಅಕ್ಕಿ ಬೇಳೆ ಕಾಳುಗಳನ್ನೆಲ್ಲ ಕೂಡ ಒಂದೇ ಸರಿ ಗ್ರೈಂಡರ್ಗೆ ಹಾಕಿದ್ದೀನಿ. ಈ ಒಂದು ಗ್ರೈಂಡರ್ ಬಗ್ಗೆ ನಾನು ರಿವ್ಯೂನ ಮಾಡಿದ್ದೀನಿ. ಇದು ಆಟೋಮೆಟಿಕ್ ಗ್ರೈಂಡರ್ ಆಗಿರೋದ್ರಿಂದ ಸೊ ನಾವು ಟೈಮರ್ನ ಸೆಟ್ ಮಾಡಿಬಿಟ್ರೆ ಬೇರೆ ಕೆಲಸಗಳನ್ನ ನಾವು ಮಾಡಿಕೊಂಡ್ರೂ ಆಟೋಮೆಟಿಕ್ ಆಗಿ ಅದೇ ಆಫ್ ಆಗುತ್ತೆ. ನೀವು 1 ಸರಿ 2 ಸರಿ ನೀವು ಟೈಮಿಂಗ್ಸ್ನ ಸೆಟ್ ಮಾಡಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನೀವು ತೊಗೊಂಡಿರುವಂಥ ಕ್ವಾಂಟಿಟಿ ರೈಸ್ ಏನಿರುತ್ತೆ ಅದು ರುಬ್ಬಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ 1 ಸರಿ ಚೆಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮು ನೀವು ಅದೇ ಟೈಮಿಂಗ್ಸ್ನ ಫಿಕ್ಸ್ ಮಾಡಿ ಇಟ್ಟರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಲಾಸ್ಟ್ ಒಂದು ಪೋಸ್ಟ್ನ ಮಾಡಿದ್ದೆ ನಾನು Q&A ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಕ್ವಶನ್ಸ್ ಏನಾದರೂ ಇದ್ದರೆ ಕೇಳಿ ಅಂತ. ಸೊ ಒಬ್ಬರು ಕೇಳಿದರು ಗ್ರೈಂಡರಲ್ಲಿ ನೀವು ಯಾವ ರೀತಿ ರುಬ್ತೀರಾ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಇದೊಂದೇ ಕಮೆಂಟ್ ಅಲ್ಲದೆ ತುಂಬ ಕಮೆಂಟ್ಸ್ ಅನ್ನೋದು ಬಂದಿದೆ. ಒಂದು 3 to 4 ಡೇಸ್ ನಾನು ಯಾವುದೇ ಒಂದು ಕಮೆಂಟ್ಗೂ ಕೂಡ ರಿಪ್ಲೈ ಮಾಡಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಸೊ ಎಲ್ಲ ಕಮೆಂಟ್ಸ್ನ ಸೇರಿಸಿ ನಾನು ಒಂದು Q&A ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ಅಂದರೆ ನಮ್ಮ ಚಾನಲ್ಗೆ ಸಂಬಂಧಪಟ್ಟಂಗೆ ನೀವು ಕಮೆಂಟ್ಸ್ನ ಮಾಡ್ಬೋದು. ನೀವು ಕಮೆಂಟ್ಸ್ನ ಮಾಡೋದಾದರೆ ನಾನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ Q&A ವ್ಲಾಗ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೂವು ಎಲ್ಲ ಕೂಡ ನಾನು ತವರ ಮನೆಯಿಂದ ತರಿಸ್ಕೊಂಡಿದ್ದೆ. ಈ ರೀತಿ ಎಲ್ಲದನ್ನು ಕೂಡ ಹೊಲಿದು ಇಟ್ಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ಕೂಡ ಹೆಲ್ಪ್ ಮಾಡಿದ್ರಿಂದ ಬೇಗನೆ ಮುಗೀತು. ನೆಕ್ಸ್ಟ್ ಡೇ ಮಾರ್ನಿಂಗು ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಫರ್ಮೆಂಟ್ ಆಗಿದೆ ಅಂತ. ಈಗ ಸ್ವಲ್ಪ ಸಮ್ಮರ್ ಅನ್ನೋದು ಸ್ಟಾರ್ಟ್ ಆಗಿರೋದ್ರಿಂದ ಚೆನ್ನಾಗಿ ಹಿಟ್ಟು ಅನ್ನೋದು ಫರ್ಮೆಂಟ್ ಆಗಿದೆ. ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದಿರೋವಂಥದ್ದನ್ನು ಒಂದು ಕ್ಯಾನಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಸೊ ಹಬ್ಬದ ಟೈಮಲ್ಲೆಲ್ಲ ಉಪವಾಸ ಎಲ್ಲ ಇರ್ತೀವಿ. ಸಣ್ಣ ಮಕ್ಕಳಿರೋವಂಥ ಮನೆಯಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ. ಹುಷಾರಲ್ಲಿದ್ದಾಗ ಮಕ್ಕಳು ಏನು ತಿಂತಾರೆ ಅನ್ನೋ ಒಂದು ಐಡಿಯಾ ಇರಲ್ಲ. ಸೊ ಬಾಯೆಲ್ಲ ಕೆಟ್ಟಿರೋದ್ರಿಂದ ರುಚಿ ಕೂಡ ಗೊತ್ತಾಗ್ತಿರಲ್ಲ. ಆದಷ್ಟು ಈ ರೀತಿ ಪ್ರೀ ಪ್ಲಾನ್ ಮಾಡಿ ಇಟ್ಕೊಳ್ಳೋದಾದರೆ ತುಂಬಾ ಬೆಸ್ಟು. ಸೊ ಹಬ್ಬದ ಕ್ಲೀನಿಂಗ್ಸಲ್ಲಿ ಇದು ಕೂಡ ಒಂದು ಪಾರ್ಟು. ಕಿಚನಲ್ಲಿ ನಾನು ಸುಮಾರು ಟವಲ್ಸ್ನ ಇಟ್ಕೊಂಡಿರ್ತೀನಿ. ಅದೆಲ್ಲ ಕೂಡ ತೆಗೆದು ವಾಶ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೆಂಟರ್ ಟೇಬಲ್ ಮೇಲೂ ಕೂಡ ಒಂದು ಟೇಬಲ್ ರನ್ನರ್ನ ಹಾಕಿರ್ತೀನಿ. ಇದ್ರ ಜೊತೆಗೆ ನಾನು TV ಹತ್ರ ಕೂಡ ಸೇಮ್ ಇದೇ ರೀತಿಯಾಗಿರುವಂಥ ಟೇಬಲ್ ರನ್ನರ್ನ ಹಾಕಿರ್ತೀನಿ. ಧೂಳೆಲ್ಲನೂ ಅಕ್ಯುಮುಲೇಟ್ ಆಗಬಾರ್ದು ಅನ್ನೋದ್ರಿಂದ. ಸ್ಪೆಷಲಿ ಸಮ್ಮರ್ ಡೇಸಲ್ಲಿ ತುಂಬ ಜಾಸ್ತಿ ಧೂಳು ಅನ್ನೋದು ಅಕ್ಯುಮುಲೇಟ್ ಆಗುತ್ತೆ. ಅದನ್ನು ಕವರ್ ಮಾಡೋದಕ್ಕೋಸ್ಕರ ನಾನು ಈ ರೀತಿ ಟೇಬಲ್ ರನ್ನರ್ಸ್ನ ಹಾಕಿರ್ತೀನಿ. ಹಬ್ಬದ ಟೈಮಲ್ಲಿ ಇದೆಲ್ಲ ಗಜಿಬಿಜಿ ಬೇಡ, ಎಲ್ಲದನ್ನ ತೆಗಿಯೋಣ ಅನ್ನೋದ್ರಿಂದ ಒಂದು ಸರಿ ತೆಗೆದು ಈ ರೀತಿ ಬಾಸ್ಕೆಟಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ಅಡುಗೆ ಮನೆ ಪರಿಸ್ಥಿತಿ ಈ ರೀತಿಯಾಗಿದೆ. 2 ದಿನ ಹಿಂದಿನ ದಿನ ರಾತ್ರಿಯಲ್ಲೇ ನಾನು ಚಿಮ್ನಿ ಎಲ್ಲ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸ್ಟವ್ ಇರ್ಬೋದು ಎಲ್ಲದನ್ನ ಡೀಪ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈಗ ಕೌಂಟರ್ನ ಕೂಡ ಒಂದ್ಸರಿ ಒರೆಸ್ಕೊಳ್ತಾ ಇದ್ದೀನಿ. ಕೌಂಟರ್ನೆಲ್ಲ ಒರೆಸಿ ನಾನು ಚಿಮ್ನಿನ ಕ್ಲೀನ್ ಮಾಡೋದಕ್ಕೋಸ್ಕರ ಸಿಂಕಲ್ಲಿ ಬಿಸಿನೀರೆಲ್ಲ ತುಂಬಿಸ್ಕೊಂಡಿದ್ದೆ. ಸೊ ಈಗ ನಾನು ಸಿಂಕೆಲ್ಲ ಕೂಡ ಕ್ಲೀನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಕೌಂಟರ್ನ ಒಂದ್ಸರಿ ಒರೆಸ್ಕೊಳ್ತಾ ಇದ್ದೀನಿ. ಆದಷ್ಟು ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡು ನೀರಲ್ಲಿ ಡೈರೆಕ್ಟಾಗಿ ಹಿಂಡಿಬಿಟ್ಟು ಈ ರೀತಿ ಒರೆಸೋದಾದರೆ ಬೇಗನೆ ಕ್ಲೀನ್ ಆಗುತ್ತೆ. ಬೆಳಗ್ಗೆ ನಾನು ತಿಂಡಿಗೋಸ್ಕರ ದೋಸೆ ಮಾಡಿದ್ದೆ. ಈ ರೀತಿ ಕ್ಯಾಸ್ಟ್ ಐರನ್ ತವಗಳನ್ನ ಯೂಸ್ ಮಾಡೋದ್ರಿಂದ ಯಾವ ರೀತಿ ನಾನು ಮೇಂಟೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ.
ಲಾಸ್ಟ್ 1 ವೀಕ್ ಬ್ಯಾಕ್ ಏನೋ ಈ ರೀತಿ ಕ್ಯಾಸ್ಟ್ ಐರನ್ ಕುಕ್ವೇರ್ಸ್ ಎಲ್ಲನೂ ಯೂಸ್ ಮಾಡಿದಾಗ ಆಯಿಲ್ ಎಲ್ಲನೂ ಅಪ್ಲೈ ಮಾಡಿ ಇಟ್ಟಿರ್ತೀವಿ, ಅದರಿಂದ ಆ ಒಂದು ಪ್ಲೇಸ್ ಎಲ್ಲ ಕೂಡ ಸ್ವಲ್ಪ ಜಾಸ್ತಿ ಜಿಡ್ಡಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅಂತ. ಜಸ್ಟ್ ನೀವು ಸೋಪ್ ಹಾಕ್ದಿರೋ ವಿಡಿಯೋದಲ್ಲಿ ತೋರಿಸ್ದಂಗೆ ನಾರ್ಮಲ್ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಪೂರ್ತಿ ಡ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ. ಬಿಸಿಲಿದ್ರೆ ಬಿಸಿಲಲ್ಲಿ ಇಡ್ಬೋದು, ಇಲ್ಲಾಂದರೆ ಸ್ಟವ್ ಮೇಲೆ ಇಟ್ಟು ಫ್ಲೇಮ್ನ ಆನ್ ಮಾಡಿ ಎಲ್ಲ ವಾಟರ್ ಎಲ್ಲ ಎವಾಪ್ರೇಟ್ ಆಗೋವರೆಗೂ ಬಿಟ್ಟು ಆಮೇಲೆ ಸ್ಟೋರ್ ಮಾಡ್ಕೊಳ್ಬೋದು. ಮನೆಯಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಯಾವುದಾದ್ರೂ ಒಂದು ಉಳ್ಕೊಂಡೇ ಇರುತ್ತೆ. ಈ ರೀತಿ ನಾನು ವೆಸಲ್ಸ್ ಎಲ್ಲ ಹಾಕೋಂಥ ರ್ಯಾಕ್ ಇದೆ ಅಲ್ವಾ, ಇದನ್ನು ಕ್ಲೀನ್ ಮಾಡೋಣ ಅನ್ನೋದ್ರಿಂದ ತೆಗೆದಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಕಿಚನ್ ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ಈ ಒಂದು ಲಿಕ್ವಿಡ್ನ ಶೇರ್ ಮಾಡಿದ್ದೀನಿ. ಸೇಮ್ ಲಿಕ್ವಿಡ್ನ ಬಿಸಿ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ ವಾಶ್ ಮಾಡೋದಾದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ, ನೋಡ್ತಿದ್ದೀರಲ್ವ. ಸೊ ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ನ ಈಗಾಗಲೇ ಶೇರ್ ಮಾಡಿದ್ದೀನಿ. ಜಸ್ಟ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಆಯಿಲ್ನ ಅಪ್ಲೈ ಮಾಡಿ ಪೂರ್ತಿ ಒಣಗೋವರೆಗೂ ಬಿಡಬೇಕಾಗುತ್ತೆ. ಈ ರೀತಿ ಒಂದು ಬಾಸ್ಕೆಟ್ನ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ವೆಸಲ್ಸ್ನ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಾನು ತವಾಗಳನ್ನೆಲ್ಲ ಬಿಸಿಲಲ್ಲಿ ಏನಿಟ್ಟಿದ್ದೆ ಅದೆಲ್ಲ ಕೂಡ ಒಣಗಿತ್ತು, ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಿಂಕ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಈ ಒಂದು ಟ್ಯಾಪ್ ಏನಿರುತ್ತೆ, ಟ್ಯಾಪ್ಗೆ ಸಿಫ್ ಅನ್ನೋ ಒಂದು ಲಿಕ್ವಿಡ್ ಬರುತ್ತೆ, ಲಿಕ್ವಿಡ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಟೈನ್ಲೆಸ್ ಸ್ಟೀಲ್ ಯಾವುದೇ ರೀತಿ ಟ್ಯಾಪ್ಸ್ ಆದರೂ ಕೂಡ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಬ್ರಷ್ನ ಸಹಾಯದಿಂದ ಒಂದ್ಸರಿ ಬ್ರಷ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಸಿಂಕ್ ಎಲ್ಲ ಕೂಡ ಕ್ಲೀನ್ ಮಾಡಿದಾದ್ಮೇಲೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಡುಗೆ ಮನೆ ಅಂತ. ಟೇಬಲ್ ರನ್ನರ್ಸ್ ಎಲ್ಲ ಕೂಡ ವಾಶ್ಗೆ ಹಾಕಿದ್ವಲ್ವ, ಟೇಬಲ್ ಮೇಲೆ ಇರುವಂಥದ್ದು ಇರ್ಬೋದು, ಟಿ ವಿ ಯೂನಿಟ್ ಹತ್ರ ಇರುವಂಥದ್ದು ಎಲ್ಲದನ್ನು ಕೂಡ ನೀಟಾಗಿ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಹಬ್ಬ ಅಂದ್ರೆ ಹೊಸ ಬಟ್ಟೆ ಅಲ್ವಾ, ಸೊ ಮಕ್ಕಳಿಗೋಸ್ಕರ ಹೊಸ ಬಟ್ಟೆ ತೊಗೊಂಬರೋದಕ್ಕೋಸ್ಕರ ನಾವು ಶಾಪಿಂಗ್ಗೆ ಹೊರಟಿದ್ವಿ. ಕೆಲವೊಂದು ಹೊಸ ಬಟ್ಟೆಗಳನ್ನೆಲ್ಲ ಬೈ ಮಾಡಿ ಹಬ್ಬಕ್ಕೆ ಬೇಕಾಗಿರುವಂಥ ಗ್ರಾಸರೀಸ್ನ ಕೂಡ ಒಂದೇ ಸಮಾನ ತೊಗೊಂಡು ಬರೋಣ ಅನ್ನೋದ್ರಿಂದ ಏನೇನು ಬೇಕು ಅನ್ನೋದನ್ನು ಲೀಸ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ನಾವಿಲ್ಲಿ ಬೈ ಮಾಡೋಕ್ಕೆ ಹೊರಟಿದ್ದೀವಿ. ಇದು ಹಬ್ಬದ ಹಿಂದಿನ ದಿನ ತೆಗೆದಿರೋವಂಥ ಕ್ಲಿಪ್ಪಿಂಗ್ಸು. ಸೊ ಈವ್ನಿಂಗು ನಾನು ಅಂದರೆ ಮಾರ್ನಿಂಗ್ ಟೈಮ್ ಈ ರೀತಿ ಎಲ್ಲ ಅದನ್ನು ವಾಶ್ ಮಾಡಿ ಇಟ್ಟಿದ್ದೆ. ಈವ್ನಿಂಗ್ ಅಷ್ಟರಲ್ಲಿ ಎಲ್ಲ ಕೂಡ ಡ್ರೈ ಆಗಿತ್ತು. ಎಲ್ಲದನ್ನು ಕೂಡ ತೆಗೆದು ಅದರ ಜಾಗದಲ್ಲೇ ನೀಟಾಗಿ ಆರ್ಗನೈಸ್ ಮಾಡಿದ ಆದಮೇಲೆ ಈಗ ನಾನು ಉಂಡೆಗಳೆಲ್ಲನೂ ಮಾಡಬೇಕಾಗಿತ್ತು. ಅಂದರೆ ಹಬ್ಬಕ್ಕೆ ಬೇಕಾಗಿರುವಂಥ ಉಂಡೆ ಎಲ್ಲ ಮಾಡಬೇಕಾಗಿತ್ತು. ಸೊ ಉಂಡೆ ಮಾಡಬೇಕಾದ್ರೆ ಏನೇನು ಗ್ರಾಸರಿ ಬೇಕು ಅದೆಲ್ಲ ಕೂಡ ತರಿಸ್ಕೊಂಡಿದ್ವಲ್ವ, ಅದನ್ನೆಲ್ಲ ಓಪನ್ ಮಾಡಿ ಎಷ್ಟೆಷ್ಟು ಬೇಕೋ ನೋಡಿಕೊಂಡು ಉಳಿದಿರೋವಂಥದ್ದನ್ನೆಲ್ಲ ಕೂಡ ಒಂದು ಕಡೆ ಆರ್ಗನೈಸ್ ಮಾಡ್ಕೊಳ್ತೀನಿ. ಶಿವರಾತ್ರಿ ಹಬ್ಬ ಅಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಉಪವಾಸ ಮಾಡ್ತೀವಿ. ಸೊ ಉಪವಾಸ ಟೈಮಲ್ಲಿ ಆದಷ್ಟು ಫ್ರೂಟ್ಸ್ ಇದ್ದರೆ ಬೆಟರು, ಬೇಕು ಅಂದಾಗ ತಿನ್ನೋದಕ್ಕೋಸ್ಕರ ಅನ್ನೋದ್ರಿಂದ ಈ ರೀತಿ ಎಲ್ಲದನ್ನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಹಬ್ಬದ ದಿನ ನಾವು ಎಡೆಗೆ ಫ್ರೂಟ್ಸ್ ಎಲ್ಲ ಕೂಡ ಕಟ್ ಮಾಡಿ ಇಡ್ತೀವಿ. ಸೊ ಯಾವ್ಯಾವ ಫ್ರೂಟ್ಸ್ ಎಲ್ಲ ಬೇಕು ಎಲ್ಲದನ್ನು ಈ ರೀತಿ ತೊಗೊಂಡು ಬಂದು ಬಾಸ್ಕೆಟಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಹಬ್ಬದ ದಿನ ಮನೆಗೆ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಡ್ತಾ ಇರ್ತೀವಿ. ಆ ಟೈಮಲ್ಲಿ ನಾವು ಉಂಡೆಗಳೆಲ್ಲ ಏನು ಮಾಡಿರ್ತೀವಿ ಅದನ್ನು ಕೂಡ ಕೊಡ್ತೀವಿ. ಸೊ ಅದನ್ನೆಲ್ಲನೂ ಜಾಸ್ತಿ ಮಾಡಬೇಕು ಅಂದರೆ ಹಬ್ಬದ ದಿನ ಜಾಸ್ತಿ ಟೈಮ್ ಬೇಕಾಗುತ್ತೆ ಅನ್ನೋದ್ರಿಂದ ಹಿಂದಿನ ದಿನ ರಾತ್ರಿಯಲ್ಲಿ ಕೆಲವೊಂದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ಪ್ರಿಪ್ಲಾನ್ ಮಾಡಿದಾದ್ಮೇಲೆ ಫೈನಲಿ ಹಬ್ಬದ ದಿನ ಬಂದೇ ಬಂತು. ಸೊ ಹ್ಯಾಪಿ ಶಿವರಾತ್ರಿ ಫಾರ್ ಆಲ್. ಬೆಳಗಿನ ಜಾವನೇ ಸ್ವಲ್ಪ ಕಲರ್ಸ್ನ ಉಪಯೋಗ ಮಾಡಿಕೊಂಡು ಈ ರೀತಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೆಳಗಿನ ಜಾವ ಈ ಒಂದು ರಂಗೋಲಿನ ನೋಡೋದೇ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು. ಹಿಂದಿನ ದಿನ ರಾತ್ರಿಯಲ್ಲೇ ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಟಿದ್ದರಿಂದ ಯಾವುದೇ ರೀತಿ ಹರಿಬರಿ ಇರಲಿಲ್ಲ. ತಿಂಡಿ ಕೂಡ ಮಾಡೋ ಅವಶ್ಯಕತೆ ಏನಿರಲಿಲ್ಲ. ಜಸ್ಟ್ ಹಾಲನ್ನ ಕಾಯಿಸ್ಬಿಟ್ಟು ಎಪ್ಪಾಕಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನಾನು ಕಾಳೆಲ್ಲನೂ ನೆನೆಸಿ ಮೊಳಕೆ ಕಟ್ಟಕ್ಕೆ ಇಟ್ಟಿದ್ದೆ, ಅಂದರೆ ಕಡಲೆಕಾಳನ್ನ ಸೇಮ್ ಅದೇ ಕುಕ್ಕರಲ್ಲೇ ಬೇಯಿಸ್ಬೋದು ಅನ್ನೋದ್ರಿಂದ ಈ ಒಂದು ಕುಕ್ಕರಲ್ಲಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ. ನೆಕ್ಸ್ಟು ನಾವು ನೈವೇದ್ಯಕ್ಕೋಸ್ಕರ ತಂಬಿಟ್ಟೆಲ್ಲ ಕೂಡ ಮಾಡ್ತೀವಿ. ಅಕ್ಕಿನ ನೆನೆಸಿ ಈ ರೀತಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿರೋವಂಥದ್ದು ಏನು ನೋಡ್ತಾ ಇದ್ದೀರಾ, ಅದಕ್ಕಿಂತ ಮುಂಚೆ ನಾವು ಉಂಡೆಗಳನ್ನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಈ ಪಾತ್ರೆಯಲ್ಲಿರುವಂಥದ್ದು ಪಾಕ, ಉಳಿದಿರುವಂಥ ಪಾಕನ ಈ ರೀತಿ ಇಟ್ಕೊಂಡಿದ್ದೀನಿ. ಅಂದರೆ ಹಬ್ಬದ ದಿನ ಎಡೆಗೆ ಏನೇನು ಹಾಕ್ತೀವಿ ಅದೆಲ್ಲ ಕೂಡ ಅವತ್ತಿನ ದಿನವೇ ತಲೆಸ್ನಾನ ಮಾಡಿದಾದ್ಮೇಲೆ ಮಾಡ್ಕೊಳ್ತೀವಿ. ಇದೆಲ್ಲ ಹಿಂದಿನ ದಿನ ಮಾಡ್ಕೊಂಡಿರೋವಂಥದ್ದು. ಅಂದರೆ ಮನೆಗೆ ಮುತ್ತೈದೆಯರು ಬರ್ತಾರಲ್ವ, ಅವ್ರಿಗೆಲ್ಲ ಕೊಡೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀವಿ. ಈ ಬಾಕ್ಸಲ್ಲಿ ಏನು ನೋಡ್ತಾ ಇದ್ದೀರಾ, ಸೊ ಎಡೆಗೆ ಹಾಕೋದಕ್ಕೋಸ್ಕರ ಏನೇನು ಬೇಕು ಅದೆಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದರಿಂದ ಉಂಡೆಗಳನ್ನ ಮಾಡಿಬಿಟ್ಟು ಈವ್ನಿಂಗ್ ಪೂಜೆ ಟೈಮಲ್ಲಿ ಸೊ ಎಡೆಗೆ ಹಾಕ್ತೀವಿ.
ಈ ರೀತಿ ಎಲ್ಲದನ್ನ ಒನ್ ಬೈ ಒನ್ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡೋಕ್ಕೆ ಅಡುಗೆ ಮನೆ ನೀಟಾಗಿ ಕಾಣಿಸ್ತಾ ಇದೆ. ಅಷ್ಟರಲ್ಲಿ ಪ್ರಯಾಗ್ರಾಜ್ಗೆ ಹೋಗಿರೋವಂಥವ್ರು ಸ್ವಲ್ಪ ನೀರು ಅನ್ನೋದು ತಂದುಕೊಟ್ಟಿದ್ರು. ಸೊ ಮನೆಯಲ್ಲಿ ಎಲ್ಲರೂ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನ ಈ ರೀತಿ ಗ್ಲಾಸಲ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಸ್ನಾನ ಮಾಡುವಂಥ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಆಗುತ್ತೆ ಅನ್ನೋದ್ರಿಂದ. ಮೇನ್ ಡೋರ್ ಹೊಸ್ಲೆಲ್ಲ ಕೂಡ ನೀಟಾಗಿ ಒರೆಸಿ ಅರ್ಶಿನ ಕುಂಕುಮ ಎಲ್ಲನೂ ಹಚ್ಚಿದ್ವಿ. ಹೂಗಳು ಕೂಡ ಇಡೋಣ ಅನ್ನೋದ್ರಿಂದ ಈ ರೀತಿ ತೆಗೆದಿದ್ದೀನಿ. ಯೂಶ್ವಲಿ ನಮ್ಮ ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಆಗುವಂಥದ್ದು ಈವ್ನಿಂಗ್ ಟೈಮಲ್ಲಿ. ಬಟ್ ಸಿಂಪಲ್ಲಾಗಿ ಅಭಿಷೇಕ ಎಲ್ಲನೂ ಮಾಡಿಕೊಂಡು ಬೆಳಗಿನ ಜಾವ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀವಿ. ಉಳಿದಿರುವಂಥ ವರ್ಚುವಲ್ಸ್ ಎಲ್ಲ ಕೂಡ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅರ್ಚನೆಗೋಸ್ಕರ ಬೇಕಾಗಿರುವಂಥ ಕೆಲವೊಂದು ಪತ್ರೆಗಳೆಲ್ಲ ಕೂಡ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೋಸ್ಕರ ಈ ರೀತಿ ಟೆರೇಸ್ಗೆ ಹೋಗಿದ್ದೆ. ಸೊ ನಿಂಬೆಹಣ್ಣಿನ ಎಲೆಗಳಿರ್ಬೋದು ಅಥವಾ ದಾಳಂಬ್ರಿ ಎಲೆಗಳು, ತುಳಸಿ ಈ ರೀತಿ ಪತ್ರೆಗಳೆಲ್ಲ ಕೂಡ ಈ ರೀತಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಟೆರೇಸ್ಗೆ ಹೋದಾಗ ಕೆಲವೊಂದು ಸ್ಟ್ರಾಬೆರೀಸು ಮತ್ತು ಟೊಮೊಟೊಸ್ ಎಲ್ಲ ಕೂಡ ಹಾರ್ವೆಸ್ಟಿಂಗ್ಗೆ ಬಂದಿತ್ತು. ಎಲ್ಲದನ್ನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಾರ್ವೆಸ್ಟಿಂಗ್ ಎಲ್ಲ ಮಾಡಿದ್ಮೇಲೆ ಎಷ್ಟು ತರಕಾರಿ ಮತ್ತು ಪತ್ರೆಗಳನ್ನ ಕಿತ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನಾವೇ ಬೆಳೆದಿರುವಂಥ ಹಣ್ಣು ಕಾಯಿನ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅಲ್ವಾ? ಎಲ್ಲದನ್ನ ಕಿತ್ಕೊಂಡು ಬಂದು ಅದರ ಜಾಗದಲ್ಲಿ ಇಟ್ಬಿಟ್ಟು ಹಬ್ಬದ ದಿನ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ನೋದ್ರಿಂದ ಹೊರಟಿದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾದ್ಮೇಲೆ ನೆಕ್ಸ್ಟು ಸಾಯಂಕಾಲ ಮುತ್ತೈದೆಯರು ಬರ್ತಾರಲ್ವ, ಅವ್ರಿಗೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈ ಉಂಡೆಗಳನ್ನೆಲ್ಲ ಕೂಡ ಡೈರೆಕ್ಟಾಗಿ ಬ್ಯಾಗಲ್ಲಿ ಹಾಕಿ ಕೊಟ್ಟರೆ ಸ್ವಲ್ಪ ಡಸ್ಟ್ ಎಲ್ಲನೂ ಆಗ್ಬೋದು ಅನ್ನೋದ್ರಿಂದ ಇಲ್ಲಿ ನಾನು ಕ್ಲಿಂಗ್ ರ್ಯಾಪ್ನ ತೊಗೊಂಡು ಉಂಡೆಗಳನ್ನ ಎಷ್ಟೆಷ್ಟು ಕೊಡಬೇಕು ನೋಡಿಕೊಂಡು ಈ ರೀತಿ ರ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಾಕ್ಸ್ ಏನಾದರೂ ಕೊಡ್ತೀರಾ ಅನ್ನೋದಾದರೆ ಬಾಕ್ಸಲ್ಲಿ ಹಾಕಿ ಕೂಡ ಕೊಡ್ಬೋದು. ಜಸ್ಟ್ ನಾನು ಕ್ಲಿಂಗ್ ರ್ಯಾಪ್ನ ಉಪಯೋಗ ಮಾಡಿಕೊಂಡು ಉಂಡೆಗಳೆಲ್ಲ ಕೂಡ ರ್ಯಾಪ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಅವತ್ತಿನ ನೈವೇದ್ಯಕ್ಕೋಸ್ಕರ ನಾವು ಈವ್ನಿಂಗ್ ಟೈಮಲ್ಲಿ ಫ್ರೂಟ್ಸ್ ಎಲ್ಲ ಕೂಡ ಇಡ್ತೀವಿ. ಎಷ್ಟು ಫ್ರೂಟ್ಸ್ ಬೇಕೋ ನೋಡಿಕೊಂಡು ಕಟ್ ಮಾಡಿ ಈ ರೀತಿ ಬೌಲ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಉಸ್ಲಿ ಕೂಡ ಮಾಡಿ ಇಟ್ಕೊಂಡಿದ್ದರಿಂದ ಎಲ್ಲದನ್ನ ಒಂದೇ ಕಡೆ ಈ ರೀತಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಈವ್ನಿಂಗ್ ಪೂಜೆಗೋಸ್ಕರ ಈ ರೀತಿ ತಯಾರಿ ಅನ್ನೋದು ಆಗಿದೆ. ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಮುತ್ತೈದರಿಗೆ ಕರೆದಿರ್ತೀವಲ್ವ, ಸೊ ಅವ್ರಿಗೆ ನಾವು ತಾಂಬೂಲ ಅನ್ನೋದು ಕೊಡಬೇಕಾದ್ರೆ ಏನೇನು ಕೊಡ್ತೀನಿ ಅಂತ ತೋರಿಸ್ತೀನಿ. ಪೂಜೆ ಎಲ್ಲ ಆದಮೇಲೆ ತಾಂಬೂಲ ಕೊಡಬೇಕಾದ್ರೆ ಪ್ಲೇಟ್ಸಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೌಲ್ಸಲ್ಲಿ ನಾನು ಉಸ್ಲಿನ ಹಾಕಿದ್ದೀನಿ. ನೆಕ್ಸ್ಟು ವೀಳ್ಯದೆಲೆ, ಅಡಿಕೆ, 2 ಬಾಳೆಹಣ್ಣು ಇಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಈ ರೀತಿ ಪಾರ್ಸಲ್ ಬಾಕ್ಸ್ನ ತೊಗೊಂಡು ಬಂದಿದ್ದೆ. ಫ್ರೂಟ್ಸ್ ಎಲ್ಲ ಕೂಡ ಇದರಲ್ಲಿ ಹಾಕಿ ಕೊಡ್ತೀನಿ. ಎಲ್ಲ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದರಿಂದ ಪ್ಯಾಕ್ ಮಾಡಬೇಕಾದ್ರೂ ಕೂಡ ತುಂಬ ಈಸಿ ಆಗುತ್ತೆ. ಆದಷ್ಟು ನಾವು ಮಾಡುವಂಥ ಕೆಲಸ ಈಸಿ ಆಗಬೇಕು ಅನ್ನೋದಾದರೆ ಮುಂದಾಲೋಚನೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಮನೆಯಲ್ಲಿರೋರು ತಿನ್ನೋದಕ್ಕೋಸ್ಕರ ಈ ರೀತಿ ಪ್ಲೇಟ್ಸಲ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಬರೋವಂಥವ್ರಿಗೆ ಕೊಡೋದಕ್ಕೋಸ್ಕರ ಈ ರೀತಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಮನೆಯಲ್ಲೇ ತಿಂತಾರೆ, ಇನ್ನು ಕೆಲವೊಬ್ರು ಅವ್ರ ಮನೆಗಳಿಗೆ ತೊಗೊಂಡು ಹೋಗ್ತಾರಲ್ವ, ಸೊ ಅದಕ್ಕೋಸ್ಕರ ಈಸಿ ಆಗಲಿ ಅನ್ನೋದ್ರಿಂದ ಈ ರೀತಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಎಲ್ಲ ಆದಮೇಲೆ ನೋಡಿ ಈ ರೀತಿಯಾಗಿ ರೆಡಿಯಾಗಿರುತ್ತೆ. ಇಲ್ಲಿಗೆ ನೈಟ್ ವರ್ಚುವಲ್ಸ್ನದ್ದು ಮುಗಿಯುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗಿನ ಜಾವ ಆಲ್ಮೋಸ್ಟ್ 4 o'clockಗೆ ಎದ್ದು ಅಡುಗೆ ಏನೇನು ಮಾಡಬೇಕಂತ ಅಂದ್ಕೊಂಡಿರ್ತೀವೋ ಹಬ್ಬದ ಊಟಕ್ಕೆ, ಸೊ ಅದೆಲ್ಲ ಕೂಡ ತಯಾರಿ ಮಾಡಿ ಈ ರೀತಿ ಎಡೆಗೆ ಹಾಕ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಉಪವಾಸ ಅಲ್ಲಿಗೆ ಲಾಸ್ಟ್ ಆಗುತ್ತೆ. ಈ ರೀತಿ ಪೂಜೆ ಎಲ್ಲ ಆದಮೇಲೆ ನೋಡೋಕ್ಕೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಬೆಳಗಿನ ಜಾವ 5:15 ಪೂಜೆ ಎಲ್ಲ ಕೂಡ ಮುಗ್ದಿದ್ದರಿಂದ ನೋಡೋಕ್ಕೆ ಆ ಒಂದು ವೈಬ್ಸ್ ಅನ್ನೋದು ತುಂಬಾ ಖುಷಿ ಕೊಡ್ತಿತ್ತು. ಹಬ್ಬದ ದಿನ ಮನೆಯಲ್ಲಿ ಎಲ್ಲರೂ ಕೂಡ ಸಿಕ್ಕಾಗಿದ್ರು. ಆದರೂ ಕೂಡ ನಾವು ಹಬ್ಬನ ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋದಾದರೆ ನಾವು ಮಾಡಿಟ್ಕೊಂಡಿರೋಂಥ ಪ್ರೀ ಪ್ಲಾನ್ ಅನ್ನೋದು ತುಂಬಾ ಮುಖ್ಯ ಆಯಿತು. ಹೋಮ್ ಮೇಕಿಂಗಲ್ಲಿ ಈ ಒಂದು ಮುಂದಾಲೋಚನೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಮಕ್ಕಳಿರುವಂಥ ಮನೆಯಲ್ಲಿ ಸಡನ್ನಾಗಿ ಸಿಕ್ಕಾಗ್ತಿರ್ತಾರೆ ಅಂಥವರು ಪ್ರೀ ಪ್ಲಾನ್ ಮಾಡಿ ಇಟ್ಕೊಳ್ಳೋದಾದರೆ ಕೆಲಸಗಳು ತುಂಬಾ ಸುಲಭ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ.
ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.